ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಬೇಗ ಪ್ರೆಸ್ ಮಾಡಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಹರ್ಷ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ, ನಿಮ್ಮ ಒಂದು ನಂಬರ್ನ ಬೇರೆಯವರು ಬ್ಲಾಕ್ ಮಾಡಿರ್ತಾರೆ ಅಥವಾ ನಿಮ್ಮ ಫ್ರೆಂಡ್ಸ್ ಜಾಸ್ತಿ ಇರಿಟೇಟ್ ಮಾಡ್ತಿದ್ದಾನೆ ಅಂತ ಬ್ಲಾಕ್ ಮಾಡಿರ್ತಾರೆ. ಆ ರೀತಿ ಬ್ಲಾಕ್ ಮಾಡಿದರೂ ಕೂಡ ನೀವು ಅವ್ರಿಗೆ ನಿಮ್ಮ ನಂಬರ್ನಿಂದನೇ ಕಾಲ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಸ್ಕಿಪ್ ಮಾಡ್ದೇ ಕೊನೆ ತನಕ ನೋಡಿ. ಹಾಗೆ ಫ್ರೆಂಡ್ಸ್, ಈ ಟ್ರಿಕ್ಸ್ನ ನೀವು ಮಿಸ್ಯೂಸ್ ಮಾಡ್ಕೊಳ್ಳಲ್ಲ ಅನ್ಕೋತೀನಿ. ಎಲ್ಲದಕ್ಕೂ ಮೊದಲು ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ಏಕೆಂದರೆ ಈ ರೀತಿ ಟ್ರಿಕ್ಸ್ನ ಯೂಸ್ ಮಾಡಬೇಕಂದ್ರೆ ನಿಮಗೊಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಆ ಅಪ್ಲಿಕೇಶನ್ ಎಲ್ಲಪ್ಪ ಸಿಗುತ್ತೆ ಅಂದರೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ನೀವು ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ಗೆ ಹೋಗಬೇಕಾಗುತ್ತೆ. ಪ್ಲೇಸ್ಟೋರಲ್ಲಿ ಇಂಡಿ ಕಾಲ್ ಅಂತ ಟೈಪ್ ಮಾಡಬೇಕಾಗುತ್ತೆ. INDYCALL ಅಂತ ಟೈಪ್ ಮಾಡಬೇಕಾಗುತ್ತೆ. ಈ ರೀತಿ ಟೈಪ್ ಮಾಡಾದಮೇಲೆ ನಿಮಗೊಂದು ಅಪ್ಲಿಕೇಶನ್ ಬರುತ್ತೆ. ಆ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ಅಪ್ಲಿಕೇಶನ್ನು 45 MB ಇರುತ್ತೆ ಮತ್ತು 10 ಮಿಲಿಯನ್ ಪ್ಲಸ್ ಯೂಸರ್ಸ್ ಇರ್ತಾರೆ. ಆರಾಮಾಗಿ ನಾವು ಈ ಅಪ್ಲಿಕೇಶನ್ನ ಯೂಸ್ ಮಾಡ್ಬೋದು ಫ್ರೆಂಡ್ಸ್. ಈ ರೀತಿ ಇನ್ಸ್ಟಾಲ್ ಮಾಡಾದಮೇಲೆ ನಿಮ್ಮ ಮೊಬೈಲ್ನಲ್ಲಿ ಹೋಮ್ ಪೇಜ್ ಅಥವಾ ಮೇನ್ ಪೇಜಲ್ಲಿ ಈ ಅಪ್ಲಿಕೇಶನ್ ಬಂದು ತಲುಪಿರುತ್ತೆ. ಆ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಕೊಡಿ. ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ ಐ ಅಂಡರ್ಸ್ಟ್ಯಾಂಡ್ ಪ್ರೈವಸಿ ಆ್ಯಂಡ್ ಪಾಲಿಸಿ ಅಂತ ಕ್ಲಿಕ್ ಕೊಡಿ. ಈ ರೀತಿ ಆದಮೇಲೆ ನಿಮ್ಮ ಒಂದು ಗೂಗಲ್ ID ಕೇಳುತ್ತೆ. ನಿಮ್ಮ ಒಂದು ಗೂಗಲ್ ID ಹಾಕಿ. ಗೂಗಲ್ ID ಹಾಕಾದ್ಮೇಲೆ ಸ್ವಲ್ಪ ಲೋಡ್ ತಗೊಳುತ್ತೆ, ವೆಯ್ಟ್ ಮಾಡಿ. ಈ ರೀತಿ ಗೂಗಲ್ ID ಹಾಕಾದ್ಮೇಲೆ ಕೆಳಗಡೆ ಅಲೋ ಅಂತ ಕೇಳುತ್ತೆ, ಅಲೋ ಕೊಡಿ. ಅದಾದ ನಂತರ ಸ್ವಲ್ಪ ಒಂದಷ್ಟು ನೋಟಿಫಿಕೇಷನ್ ಬರುತ್ತೆ. ಆ ಎಲ್ಲ ನೋಟಿಫಿಕೇಷನ್ಗೂ ಅಲೋ ಅಂತ ಕೊಡಿ. ಈ ರೀತಿ ಅಲೋ ಅಂತ ಕೊಟ್ಟಾದಮೇಲೆ ನಿಮ್ಮ ಮೊಬೈಲ್ನಲ್ಲಿ ಡಯಲ್ ಪ್ಯಾಡ್ ಯಾವ ರೀತಿ ಇರುತ್ತೋ ಅದೇ ರೀತಿ ಸೇಮ್ ಆ್ಯಸ್ ಇಟ್ ಈಸ್ ಇಂಟರ್ಫೇಸ್ ಬರುತ್ತೆ. ಈ ಡಯಲ್ ಪ್ಯಾಡ್ನಲ್ಲಿ ನಿಮ್ಮ ನಂಬರ್ ಯಾರು ಬ್ಲಾಕ್ ಮಾಡಿರ್ತಾರೋ ಅವ್ರಿಗೆ ಆರಾಮಾಗಿ ಈಸಿಯಾಗಿ ಅವ್ರ ನಂಬರ್ನ ಇಲ್ಲಿ ಡಯಲ್ ಮಾಡಿ ಅವ್ರಿಗೆ ಆರಾಮಾಗಿ ಕಾಲ್ ಮಾಡ್ಬೋದು. ಅವರು ಬ್ಲಾಕ್ ಮಾಡಿದರೂ ಕೂಡ ನಿಮ್ಮ ಒಂದು ಕಾಲ್ ಹೋಗುತ್ತೆ ಅವ್ರಿಗೆ. ಈ ರೀತಿ ಒಂದು ಕಾಲ್ನ ಆರಾಮಾಗಿ ಮಾಡ್ಬೋದು ಫ್ರೆಂಡ್ಸ್. ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಕಾಣೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಬೇಗ ಪ್ರೆಸ್ ಮಾಡಿ.